ಪ್ರತಿ ಸಂದರ್ಭದಲ್ಲಿ ಕೂಡ ಈ ರೀತಿಯಾದಂಥ ಏನು ನಾವು ಜಾತ್ರಾ ಮಹೋತ್ಸವ ಮಾಡೋ ಸಂದರ್ಭದಲ್ಲಿ ಯಾರು ಯಜಮಾನರಿದ್ದಾರೆ ಅವ್ರನ್ನೆಲ್ಲೂ ಕೂಡ ಕರೆದು ಸಮಾಲೋಚನೆ ಮಾಡಿ ಸೂಕ್ತವಾದಂಥ ಸಮಯವನ್ನು ನಿಗದಿ ಮಾಡಿ ತದನಂತರ ಈ ಜಾತ್ರಾ ಮಹೋತ್ಸವಕ್ಕೆ ದಿನಾಂಕವನ್ನು ನಿಗದಿ ಮಾಡಿದ್ದೀವಿ. ಅದೇ ರೀತಿ ಇವತ್ತು ಭಾಳ ಸಂತೋಷದಿಂದ ಇವತ್ತು ಜಾತ್ರಾ ಮಹೋತ್ಸವನ ಎಲ್ಲ ಸೇರಿ ಕೂಡ ನಾವೆಲ್ಲ ಆಚರಣೆ ಮಾಡಿದ್ದೀವಿ. ಸಾವಿರಾರು ಜನ ಇವತ್ತು ಭಕ್ತಾದಿಗಳು ಕುಲಬಾಂಧವರು ಎಲ್ಲರೂ ಕೂಡ ಬಂದು ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕಾರ ಮಾಡಿ ದೇವರ ದರ್ಶನವನ್ನು ಪಡೆದು ಮಿತ್ರರಾಗಿ ಎಲ್ಲ ಕೂಡ ನಿರ್ಗಮಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಬಂದಿದ್ದಾರೆ. ಭಾಳ ಸಂತೋಷವಾಗಿ ಬಂದು ಅವರು ಕೂಡ ಹೋಗಿರ್ತಕ್ಕಂಥದ್ದು ಭಾಳ ಸಂತೋಷವನ್ನು ಮಾತನಾಡಿದ್ದೀನಿ. ಆಮೇಲೆ ನಮ್ಮ ಕಾಗಿನೆಲೆ ಸಂಸ್ಥಾನ ಮಠದ ಈರುವರು ಪರಮಪೂಜ್ಯರು ಕೂಡ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಲವಾರು ಹಿತನುಡಿಗಳನ್ನು ಸಮಾಜಕ್ಕೆ ಎಲ್ಲ ಒಂದು ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಕೂಡ ನಮ್ಮ ಪರಮಪೂಜ್ಯರು ಕೂಡ ಮಾಡಿದ್ದಾರೆ. ಎಲ್ಲರೂ ಕೂಡ ಸೇರಿ ಮಾಡಿದ್ವಿ. ಇದರಲ್ಲಿ ಭೇದ ಭಾವ ಇಲ್ಲ, ಯಾವುದೇ ಜಾತಿ ಜನಾಂಗದ ಕಾರ್ಯಕ್ರಮ ಅಲ್ಲ, ಇದೆಲ್ಲ ಸಮುದಾಯಗಳು ಕೂಡ ಇಲ್ಲಿ ಆಗಿದ್ದಾರೆ. ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರೂ ಕೂಡ ಬಂದು ಸಹಕಾರ ಕೊಟ್ಟಿದ್ದೀರಾ. ಪೊಲೀಸ್ ಇಲಾಖೆ, ಬೇರೆ ಬೇರೆ ಇಲಾಖೆಗಳು ಕೂಡ ಇಲ್ಲಿ ನಮಗೆ ಸಮರ್ಪಕವಾಗಿ ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದ. ಸುಮಾರು 500-600 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಇದು ಪುರಾತನವಾದ ದೇವಸ್ಥಾನ ಇತ್ತು. ನಾನು ತಾಲೂಕ್ ಪಂಚಾಯತಿ ಸದಸ್ಯ ಸಂದರ್ಭದಲ್ಲಿ ಇದಕ್ಕೆ ಏನಾದರೂ ಒಂದು ಕಾಯಕಲ್ಪ ಕೊಡಬೇಕಂತೇಳಿ ಅವತ್ತು ದೇವಸ್ಥಾನ ನಿರ್ಮಾಣಕ್ಕೆ ನಾನೇ ನಿಂತು ಇವತ್ತು ದೇವಸ್ಥಾನ ನಿರ್ಮಾಣ ಮಾಡಿ ಆಗ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರು ಕೂಡ ಇರಲಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೆ. ಅವ್ರನ್ನ ಕರೆಸಿ ಆ ಸಂದರ್ಭದಲ್ಲಿ ಇದನ್ನು ಉದ್ಘಾಟನೆ ಮಾಡಿಸಿ ತದನಂತರ 2014ನೇ ವರ್ಷದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಆಗ ಅವ್ರನ್ನೇ ಕರೆಸಿ ಕೂಡ ಇಲ್ಲಿ ಕಾರ್ಯಕ್ರಮಗಳನ್ನೆಲ್ಲ ಮಾಡಿರ್ತಕ್ಕಂಥದ್ದು. ಹಲವಾರು ಬಾರಿ ಇದನ್ನ ನೇತೃತ್ವವನ್ನು ನಾನೇ ವಹಿಸ್ಕೊಂಡು ಇಲ್ಲಿ ಜವಾಬ್ದಾರಿಯನ್ನು ವಹಿಸ್ಕೊಂಡು ಮಾಡಿರ್ತಕ್ಕಂಥದ್ದು ಒಂದು ಎಲ್ಲ ಜನ ಹೇಳ್ತಕ್ಕಂಥದ್ದು. ಯಾಕಂದ್ರೆ ನಾನೇ ಅಂತೇಳಿ ಇಲ್ಲಿ ನಾನು ಹೆಮ್ಮೆಯಿಂದ ಹೇಳೋಂಥದ್ದಲ್ಲ, ಎಲ್ಲರ ಸಹಕಾರ, ಎಲ್ಲರ ಪ್ರೀತಿ ವಿಶ್ವಾಸ ಅದು ಭಾಳ ಮುಖ್ಯ. ಮತ್ತು ಎಲ್ಲರೂ ಕೂಡ ಬಂದು ಇವತ್ತು ಭಾಳ ಸಂತೋಷದಿಂದ ಎಲ್ಲರೂ ಕೂಡ ನಿರ್ಗಮಿಸಿದ್ದಾರೆ. ಅದೊಂದು ಒಳ್ಳೆಯ ಒಂದು ಸಂದೇಶ ಅನ್ನೋ ಮಾತನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ಇದು ಜಾತ್ರಾ ಮಹೋತ್ಸವ ಅಷ್ಟೇ. ರಾಜಕೀಯ ಬಂದಂಥ ಸಂದರ್ಭದಲ್ಲಿ ಇನ್ನೂ 2 ವರ್ಷಗಳ ಕಾಲ ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ. ಮುಂದಿನ ದಿನಗಳಲ್ಲಿ ಜನರ ಆಶೀರ್ವಾದವನ್ನು ನಾವು ಕೇಳ್ತಾ ಇದ್ದೀವಿ. ಜನರ ತೀರ್ಮಾನಕ್ಕೆ ಬಿಡ್ತೀವಿ, ಜನರ ನ್ಯಾಯಾಲಯಕ್ಕೆ ಬಿಡ್ತೀವಿ. ಜನರು ಏನು ತೀರ್ಮಾನ ಮಾಡ್ತಾರೆ ಬದ್ಧವಾಗಿರ್ಬೇಕು. ಅಂತಿಮವಾಗಿ ಜನ ತರ ತೀರ್ಮಾನ ಮಾಡೋದು, ಮತದಾರರ ತೀರ್ಮಾನ ಮಾಡೋದು. ಮತದಾರರು 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಡೀತಾ ಇದೆ. ಅಲ್ಲಿನ ಮತದಾರರ ದೇವರುಗಳಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನೀವು ಯಾವ ರೀತಿ ನೀವು ತೀರ್ಮಾನ ಮಾಡಬೇಕಂತ ತಾವು ತೀರ್ಮಾನಗಳನ್ನು ಮಾಡಬೇಕಂತ ಹೇಳಿ ಬಾಗಲಕೋಟೆ ಇರ್ಬೋದು ಅಥವಾ ದಾವಣಗೆರೆಯಲ್ಲಿ ಕೂಡ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವನಿದೆ. ನಾನು ಎಲ್ಲ ಒಂದು ಕಡೆ ಸ್ವಲ್ಪ ಅನನ್ಯ ಇದರಿಂದ ನಾನು ಚುನಾವಣೆಯಲ್ಲಿ ಭಾಗವಹಿಸ್ತಿಲ್ಲ. ಅಂದರೆ ಖಂಡಿತವಾಗಿ ಚುನಾವಣೆಯಲ್ಲಿ ಭಾಗವಹಿಸ್ತಾ ಇದೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಜನರು ನನ್ನದಂಥ ಒಂದು ಶಕ್ತಿಯನ್ನು ನಾನು ಇಟ್ಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಜನರ ವಿಶ್ವಾಸನ ಗಳಿಸಂತಕ್ಕಂಥ ನಾವು ನಮ್ಮ ಪಕ್ಷ, ನಮ್ಮ ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷ ನಾಯಕರು, ನಾವೆಲ್ಲ ನಾಯಕರು ನಾವೆಲ್ಲ ಒಗ್ಗೂಡಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು, ಸರ್ಕಾರವನ್ನು ಖಂಡಿತವಾಗಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದೆ ಕರ್ತವ್ಯ ಅನ್ನೋ ಒಂದು ಸಂಕಲ್ಪವನ್ನು ಮಾಡ್ತೀವಿ.